ಆ ಮುರಿನ್ ಕಟ್ಟೆ ಅನ್ನುವಂಥದ್ದು ಒಂದು ಹಿಂದಿನ ಸಂಪ್ರದಾಯ. ಅದು ರಸ್ತೆ ಮೊದಲು ಸಿಂಗಲ್ ರೋಡ್ ಇತ್ತು. ಆ ಸಿಂಗಲ್ ರೋಡಲ್ಲಿ ಸೈಡಿಗಿತ್ತು. ನಾವು ಭಾಳ ವರ್ಷದಿಂದ ನೋಡ್ತಾ ಇದ್ವಿ. ಅದರಲ್ಲಿ ಒಂದು ಮರವು ಕೂಡ ಇತ್ತು. ಅದು ನಂತರ ಅದು ಹೋಗಿ ಈಗ ಜಸ್ಟ್ ಒಂದು ಸಣ್ಣ ಕಟ್ಟೆ ಇದೆ. ಆ ಕಟ್ಟೆಯಲ್ಲಿ ಜಾಸ್ತಿ ಧಾರ್ಮಿಕ ಚಟುವಟಿಕೆಗಳೇನು ನಡೆಯಲ್ಲ. ಕೆಲವೊಮ್ಮೆ ವರ್ಷಕ್ಕೊಂದು ಸಲ ಯಾರೋ ಒಂದು ಏನೋ ಹೊರೆ ತಂದಿಟ್ಟಿರ್ತಾರೆ. 2021ರಲ್ಲಿ ಬಹುಶಃ ಈ ವಿವಾದ ಹುಟ್ಕೊಂಡಿತ್ತು. ಯಾವಾಗ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಆಗ್ತಾ ಇತ್ತು, ಅವಾಗ ಆರಂಭ ಆಯಿತು. ಅಲ್ಲಿಂದ ವಿವಾದ ಶುರು ಆಯಿತು. 1993ರ ಗಲಭೆ ನಾವು ಪುನರಾವರ್ತನೆ ಮಾಡ್ತೀವಿ ಇಲ್ಲಿ ಅನ್ನುವಂಥದ್ದು ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆ ಅವರೇ ಚಿಂತನೆ ಮಾಡಬೇಕೀಗ. ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅವರೇ ಚಿಂತನೆ ಮಾಡಬೇಕು. ನಾನು ಏನು ಹೇಳಿದೆ, ನನ್ನ ಮಾತು ಯಾವ ರೀತಿಯಾಗಿ ನಾನು ನನ್ನ ಬಾಯಿಂದ ಈ ಮಾತುಗಳನ್ನ ಹೇಳಿದೆ ಅನ್ನೋದ್ರ ಬಗ್ಗೆ ಅವರು ಮರುಚಿಂತನೆ ಮಾಡಬೇಕು. ಯಾಕೆಂತಂದರೆ ಆ ನೋವು, ಆ ದುಃಖದ ಸಂಗತಿ ಇನ್ನೂ ಜನ ಮರೆತಿಲ್ಲ. ಕುಮಟದಲ್ಲಿ ನಾವು ನೋಡ್ತೇವೆ. ಕುಮಟದಲ್ಲಿ ಒಂದು ದೇವಿಗೆಯ ಎಂಥದ್ದು ಒಂದು ಇದೆ. ಅಲ್ಲಿ ಒಂದು ಮಂದಿರ ಇದೆ. ಎರಡು ಕಡೆ ರಸ್ತೆಗಳು ಹೋಗ್ತಾ ಇದ್ದಾವೆ. ಒಂದು ಹೋಗೋದು, ಒಂದು ಬರುವಂಥ ರಸ್ತೆ. ಅಲ್ಲಿ ಏನೂ ತೊಂದರೆ ಇಲ್ಲ. ಅದೇ ರೀತಿ ಇಲ್ಲಿಯೂ ಕೂಡ ಮಾಡ್ಬೋದೇನೋ ಅಂತೇಳಿ ಅನ್ನಿಸ್ತದೆ. ಭಟ್ಕಳದ ಕಟ್ಟೆ ಗಲಾಟೆ, ಇದರ ಹಿನ್ನೆಲೆ, ಅದನ್ನು ಪರಿಹರಿಸುವ ವಿಧಾನ ಮತ್ತು ಮುಂದಿನ ದಿನಗಳಲ್ಲಿ ಹೇಗೆ ಇದನ್ನು ತಗೊಂಡು ಹೋಗಬೇಕು, ಈ ಹಿನ್ನೆಲೆಯಲ್ಲಿ ಒಬ್ಬ ಪತ್ರಕರ್ತರಾಗಿ ರಜಾ ಮಾನ್ವಿಯವರು ನಮ್ಮ ಜೊತೆಯಲ್ಲಿದ್ದಾರೆ. ಸೊ ಇಲ್ಲಿ ಭಟ್ಕಳದ ಸ್ಥಿತಿಗತಿಯನ್ನು ಕಂಡವರಾಗಿ ಏನು ಹೇಳ್ತಾರೆ ಅದನ್ನು ಕೇಳಲಿಕ್ಕೆ ಬಯಸ್ತೇವೆ. ಹೇಳಿ. ಗಾದೆ ಮಾತಿದೆ, ಸೂಜಿ ತೆಗೆದುಕೊಂಡು ಮಾಡುವಂಥ ಕೆಲಸ ಡಬ್ಬಣ ತೆಗೆದುಕೊಂಡು ಮಾಡುವ ಹಾಗೆ ಅಂಥೇಳಿ. ಸೊ ಹಾಗೆ ನಾವು ಸ್ವಲ್ಪ ಎಚ್ಚರ ವಹಿಸಿದರೆ ಇಷ್ಟೆಲ್ಲ ದೊಡ್ಡ ಘಟನೆಗಳು ಆಗಲಿಕ್ಕೆ ಕಾರಣ ಆಗ್ತಿರಲಿಲ್ಲ ಅನ್ನುವಂಥದ್ದು ನಾನು ಅವರ ಪತ್ರಕರ್ತನಾಗಿ ಕಂಡುಕೊಂಡಂಥ ಒಂದು ಸತ್ಯ. ಇದು ಈ ವಿವಾದ ಈಗಿಂದಲ್ಲ, ನಿನ್ನೆ ಹುಟ್ಟಿಕೊಂಡಂಥ ವಿವಾದ ಅಲ್ಲ. ಇದು ಸುಮಾರು 2021ರಲ್ಲಿ ಬಹುಶಃ ಈ ವಿವಾದ ಹುಟ್ಕೊಂಡಿತ್ತು. ಯಾವಾಗ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಆಗ್ತಾ ಇತ್ತು, ಅವಾಗ ಆರಂಭ ಆಯಿತು. ಅಲ್ಲಿಂದ ವಿವಾದ ಶುರು ಆಯಿತು. ಅಲ್ಲಿಯೇ ನಾವು ಅಧಿಕಾರಿಗಳು, ಮತ್ತು ಮುಖಂಡರು, ಸಾರ್ವಜನಿಕರೆಲ್ಲ ಕೂಡಿಕೊಂಡು ಅದನ್ನು ಒಂದು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ಬೋದಿತ್ತು. ಆದರೆ ಅದನ್ನು ಹಾಗೆ ಮುಚ್ಚಿಟ್ಟರು. ತದನಂತರ ಏಕಾಏಕಿ ಆಡಳಿತವೇ ಡಿಸೈಡ್ ಮಾಡಿ ಇಲ್ಲಿಂದ ಇಲ್ಲಿ ಬೇರೆ ಕಡೆ ಶಿಫ್ಟ್ ಮಾಡಬೇಕು, ಅಲ್ಲಿ ಕಟ್ಟಬೇಕು ಅನ್ನುವಂಥದ್ದು ಅವರು ಆಡಳಿತ ಅದು ಡಿಸೈಡ್ ಮಾಡಿರ್ಬೋದು, ನಿರ್ಧಾರ ಮಾಡಿರ್ಬೋದು. ಆದರೆ ಅದು ಜನರ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರ್ತದೆ ಅನ್ನೋದ್ರ ಬಗ್ಗೆ ಅವರು ಬಹುಶಃ ಗೆಸ್ ಮಾಡಲಿಕ್ಕಿಲ್ಲ. ಹಾಗಾಗಿ ಸಡನ್ಲಿ ಈ ಥರ ಒಂದು ಬೆಳವಣಿಗೆ ನೋಡಿ ಯುವಕರು ಕೂಡ ಸ್ವಲ್ಪ ಈ ಥರ ಮಾಡಬಾರ್ದಿತ್ತು. ಯುವಕರು ಒಂದು ರೋಷದಿಂದ ಇಂಥ ಒಂದು ಘಟನೆಗೆ ಕಾರಣರಾದರು. ಅದು ನಿಜಕ್ಕೂ ಘಟನೆಯನ್ನು ಖಂಡಿಸಬೇಕು. ಕಾನೂನು ಪ್ರಕಾರ ನಮಗೆ ಬೇಕಾದಷ್ಟು ದಾರಿಗಳಿದ್ದು, ಆ ದಾರಿಗಳನ್ನು ಬಳಸ್ಕೊಂಡು ನಾವು ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದರ ಬಗ್ಗೆ ಚಿಂತನೆ ಮಾಡ್ಬೋದಿತ್ತು. ಆದರೆ ಆ ಮುರಿನ್ ಕಟ್ಟೆ ಅನ್ನುವಂಥದ್ದು ಒಂದು ಹಿಂದಿನ ಸಂಪ್ರದಾಯ. ಅದು ರಸ್ತೆ ಮೊದಲು ಸಿಂಗಲ್ ರೋಡ್ ಇತ್ತು. ಆ ಸಿಂಗಲ್ ರೋಡಲ್ಲಿ ಸೈಡಿಗಿತ್ತು. ನಾವು ಭಾಳ ವರ್ಷದಿಂದ ನೋಡ್ತಾ ಇದ್ವಿ. ಅದರಲ್ಲಿ ಒಂದು ಮರವು ಕೂಡ ಇತ್ತು. ಅದು ನಂತರ ಅದು ಹೋಗಿ ಈಗ ಜಸ್ಟ್ ಒಂದು ಸಣ್ಣ ಕಟ್ಟೆ ಇದೆ. ಆ ಕಟ್ಟೆಯಲ್ಲಿ ಜಾಸ್ತಿ ಧಾರ್ಮಿಕ ಚಟುವಟಿಕೆಗಳೇನು ನಡೆಯಲ್ಲ. ಕೆಲವೊಮ್ಮೆ ವರ್ಷಕ್ಕೊಂದು ಸಲ ಯಾರೋ ಒಂದು ಏನೋ ಹೊರೆ ತಂದಿಟ್ಟಿರ್ತಾರೆ ಅಷ್ಟೇ. ಅದಕ್ಕಿಂತ ಮತ್ತೆ ಹೆಚ್ಚಿನ ಮಹತ್ವ ಇಲ್ಲ ಅದಕ್ಕೆ. ಸೊ ಅದು ಮಧ್ಯದಲ್ಲಿ ಇದ್ದರೆ ಒಂದು ವೇಳೆ ಹೆದ್ದಾರಿ ತಡೆಗೆ, ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣಕ್ಕೆ ಅಡೆತಡೆ ಆಗಲಿಲ್ಲ ಅಂತೇಳಿ ಹೇಳಿದರೆ ಹೆಚ್ಚಿನ ಜನರ ಅಭಿಪ್ರಾಯ ಏನು ಅಂತಂದರೆ ಅಲ್ಲೇ ಇದ್ದರೆ ಸರಿ ಇತ್ತು, ಅದನ್ನು ಶಿಫ್ಟ್ ಮಾಡಬಾರ್ದಿತ್ತು. ಶಿಫ್ಟ್ ಮಾಡುವುದರಿಂದ ಇಷ್ಟೆಲ್ಲ ಘಟನೆಗಳಿಗೆ ಕಾರಣ ಆಯಿತು ಅನ್ನುವಂಥದ್ದು. ಮತ್ತೊಂದು ಘಟನೆ ಆಯಿತು, ಯುವಕರೆಲ್ಲ ಬಂದರು, ಸರಿ ಆಯಿತು. ಆಮೇಲೆ ರಾತ್ರಿ ಆದ ನಂತರ ನಮ್ಮ ಈ BJPಯ ಮುಖಂಡರು ಅವರು ಕೂಡ ಪ್ರತಿಭಟನೆ ಮಾಡಲಿ, ಏನು ತೊಂದರೆ ಇಲ್ಲ. ಆದರೆ ಅವರು ಕೊಟ್ಟಂಥ ಹೇಳಿಕೆಗಳು ನಿಜಕ್ಕೂ ತುಂಬ ದುಃಖಕರವಾದಂಥ ಒಂದು ವಿಷಯ. 1993ರ ಗಲಭೆ ನಾವು ಪುನರಾವರ್ತನೆ ಮಾಡ್ತೀವಿ ಇಲ್ಲಿ ಅನ್ನುವಂಥದ್ದು ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆ ಅವರೇ ಚಿಂತನೆ ಮಾಡಬೇಕೀಗ. ಯಾರು ಹೇಳಿಕೆ ಕೊಟ್ಟಿದ್ದಾರೆ ಅವರೇ ಚಿಂತನೆ ಮಾಡಬೇಕು. ನಾನು ಏನು ಹೇಳಿದೆ, ನನ್ನ ಮಾತು ಯಾವ ರೀತಿಯಾಗಿ ನನ್ನ ಬಾಯಿಂದ ಈ ಮಾತುಗಳನ್ನ ಹೇಳಿದೆ ಅನ್ನೋದ್ರ ಬಗ್ಗೆ ಅವರು ಮರುಚಿಂತನೆ ಮಾಡಬೇಕು. ಯಾಕೆಂತಂದರೆ ಆ ನೋವು, ಆ ದುಃಖದ ಸಂಗತಿ ಇನ್ನೂ ಜನ ಮರೆತಿಲ್ಲ. ಅಂಥ ಒಂದು ವಿಷಯವನ್ನು, ಸೂಕ್ಷ್ಮ ವಿಷಯವನ್ನು ಮತ್ತೆ ಕೆದಕಿ ಅದನ್ನು ಸೃಷ್ಟಿ ಮಾಡ್ತೇವೆ ಅನ್ನೋದರ ಹಿಂದಿನ ಉದ್ದೇಶ ಏನು ಅಂದರೆ ಇವರು ಗಲಭೆ ಮಾಡಲಿಕ್ಕೆ ರೆಡಿ ಇದ್ದಾರೆ. ಇಲ್ಲಿ ಇವರು ಗುಂಡಾಗಿರಿ ಮಾಡಲಿಕ್ಕೆ ರೆಡಿ ಇದ್ದಾರೆ, ಅಥವಾ ಭಯೋತ್ಪಾದನಾ ಚಟುವಟಿಕೆ ಮಾಡ್ತಾರೆ, ಅಥವಾ ಮತ್ತೆ ಜನರು ತೊಂದರೆಗೆ ಅನುಭವಿಸ್ತಾರೆ ಅನ್ನೋದೇ ಅದರ ಅರ್ಥ ಅಲ್ವಾ. ಸೊ ಹಾಗಾಗಿ ಇಂಥ ಹೇಳಿಕೆಗಳು ಕೊಡುವುದರ ಬದಲು ಭಟ್ಕಳಕ್ಕೆ ಮತ್ತು ಇಲ್ಲಿಯ ಸಾರ್ವಜನಿಕರ ಶಾಂತತೆಗೆ ಯಾವುದೇ ಭಂಗ ಬಾರದೆ ಶಾಂತಿಯನ್ನು ಕಾಪಾಡಿಕೊಳ್ಳುವಂಥ ವಿಷಯಗಳು ಚರ್ಚೆ ಆಗಬೇಕು. ಬುದ್ಧಿವಂತರು, ಬುದ್ಧಿಜೀವಿಗಳು, ಸಮಾಜದ ಚಿಂತಕರು ಇದಕ್ಕೆ ಮುಂದೆ ಬರಬೇಕು. ಇಲ್ಲ ಅಂತಂದರೆ ಭಟ್ಕಳ ಮತ್ತೆ ಅದೇ
1993ರ ಗಲಭೆ ಅಂತಂದರೆ ಏನು ಇದಕ್ಕ ಅರ್ಥ ಏನು? ಸಾರ್ವಜನಿಕನಾಗಿ ಒಬ್ಬ ಪತ್ರಕರ್ತನಾಗಿ ಕೂಡ ನಾವು ಖಂಡನೆ ಮಾಡುವಂಥದ್ದೇ. ಏಕೆಂತಂದರೆ ಇಂಥ ಹೇಳಿಕೆಗಳಿಂದ ಸಮಾಜದಲ್ಲಿ ಮತ್ತೆ ಆತಂಕ ಸೃಷ್ಟಿಯಾಗ್ತದೆ, ಮತ್ತೆ ಜನರಲ್ಲಿ ಭಯ ಉಂಟಾಗ್ತದೆ. ಇದರಿಂದ ಯಾರು ಕೂಡ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯವಿಲ್ಲ. ಸೊ ಹಾಗಾಗಿ ಸರ್ಕಾರ, ಆಡಳಿತ, ಪೊಲೀಸ್ ಇಲಾಖೆ ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. 1993ರ ಗಲಭೆ ಮರುಸೃಷ್ಟಿಯ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ಅದರ ಬಗ್ಗೆ ಕಟ್ಟುನಿಟ್ಟಾದಂಥ ಕ್ರಮಗಳನ್ನು ಕೂಡ ಜರುಗಿಸಬೇಕು ಅನ್ನೋದು ನನ್ನ ಒಂದು ವೈಯಕ್ತಿಕ ಒಂದು ಅಭಿಪ್ರಾಯ. ಮತ್ತು ಸಾರ್ವಜನಿಕರು ಕೂಡ ಹಾಗೆ ಮಾತಾಡ್ತಾ ಇದ್ದಾರೆ. ನಾವು ಪತ್ರಕರ್ತರಾಗಿ ಜನರ ಜೊತೆ ಮಾತನಾಡಿದಾಗ ಇದೇ ವಿಷಯಗಳು ಬರ್ತಾ ಇದ್ದಾವೆ. ಸೊ ಹಾಗಾಗಿ ಒಟ್ಟಿನಲ್ಲಿ ಇಲ್ಲಿಯ ಜನರ, ಹಿಂದೂಗಳ ಮತ್ತು ಮುಸ್ಲಿಮರ ಬಹುಜನರ ಒಂದು ಬೇಡಿಕೆ, ಒಂದು ಆಸೆ ಏನು ಅಂತಂದರೆ ಭಟ್ಕಳ ಶಾಂತ ರೀತಿಯಿಂದ ಇದೆ. ಈಗಲೂ ಶಾಂತ ರೀತಿಯಿಂದ ಕಾಪಾಡಬೇಕು. ಸಣ್ಣ ಪುಟ್ಟ ಘಟನೆಗಳು ಆಗ್ತವೆ. ಇದನ್ನು ದೊಡ್ಡದಾಗಿ ಮಾಡದೆ ಅಥವಾ ಇದನ್ನು ಮುಂದುವರಿಸ್ಕೊಂಡು ಹೋಗದೆ ಇಲ್ಲಿಗೆ ಇದಕ್ಕೆ ಪೂರ್ಣ ವಿರಾಮ ಹಾಕಬೇಕು ಅನ್ನುವುದರ ಮಾತುಗಳು, ಚರ್ಚೆಗಳು ಎಲ್ಲ ಮುಖಂಡರಲ್ಲಿ ನಡೀತಾ ಇದೆ. ಹಾಗೆ ಆಗಬೇಕು ಅನ್ನುವಂಥದ್ದು ಕೂಡ ನಮ್ಮ ಆಸೆ. ಓಕೆ, ಇಲ್ಲಿ ಮಾರಿನ ಕಟ್ಟೆ ಏನಿದೆ ಅದು ಇದ್ದ ಜಾಗದಲ್ಲೇ ಇದ್ದು ರಸ್ತೆಯನ್ನು ಬದಲಿಸಿ ತಗೊಳ್ಬೇಕು ಅಂತ ಒಂದು ಸಾಮಾನ್ಯ ಅಭಿಪ್ರಾಯ ನಿಮ್ಮ ಕಡೆಯಿಂದ ಬಂತು. ಅದು ಸಾರ್ವತ್ರಿಕ ಅಭಿಪ್ರಾಯ ಕೂಡ ಹೌದಾ ಅಥವಾ ಹೇಗೆ ಅಂತ ಒಂದು ಪ್ರಶ್ನೆ? ಇಲ್ಲ, ಸಾರ್ವತ್ರಿಕ ಅಭಿಪ್ರಾಯ, ಇಲ್ಲಿ ಮುಸ್ಲಿಮರ ಎಲ್ಲರ ಅಭಿಪ್ರಾಯ ಕೂಡ ಹೌದು. ಮತ್ತು ಅದರಿಂದ ತೊಂದರೆ ಏನೂ ಆಗಲಿಲ್ಲ ಅಂತಂದರೆ, ಯಾಕೆ ಈ ಹೆದ್ದಾರಿ ಬದಲಾವಣೆ ಮಾಡಿ ಅದನ್ನು ಶಿಫ್ಟ್ ಮಾಡದೆ ಅದನ್ನು ಹಾಗೆ ಮುದ್ರಿಟ್ಕೊಂಡು ಕುಮಟಾದಲ್ಲಿ ನಾವು ನೋಡ್ತೇವೆ. ಕುಮಟಾದಲ್ಲಿ ಒಂದು ದೇವಿಗೆಯ ಎಂಥದ್ದು ಒಂದು ಇದೆ, ಅಲ್ಲಿ ಒಂದು ಮಂದಿರ ಇದೆ. ಎರಡು ಕಡೆ ರಸ್ತೆಗಳು ಹೋಗ್ತಾ ಇದ್ದಾವೆ, ಒಂದು ಹೋಗೋದು ಒಂದು ಬರುವಂಥ ರಸ್ತೆ, ಅಲ್ಲಿ ಏನೂ ತೊಂದರೆ ಇಲ್ಲ. ಅದೇ ರೀತಿ ಇಲ್ಲಿಯೂ ಕೂಡ ಮಾಡ್ಬೋದೇನೋ ಅಂತೇಳಿ ಅನ್ನಿಸ್ತದೆ. ಒಂದು ವೇಳೆ ಅದಕ್ಕೆ ಹೆದ್ದಾರಿ ಪ್ರಾಧಿಕಾರ, ಅಗಲೀಕರಣದ ಪ್ರಾಧಿಕಾರದವರು ಅವಕಾಶ ಮಾಡಿಕೊಟ್ರೆ ಅಥವಾ ಏನಾದರೂ ಒಂದು ಅಂಥ ಅವಕಾಶಗಳನ್ನು ತೆಗೆದುಕೊಂಡು ಹಾಗೆ ಮಾಡಿದ್ರೇ ಉತ್ತಮ ಅನ್ನುವಂಥದ್ದು ಕೂಡ ಅಭಿಪ್ರಾಯ ಕೇಳಿ ಬರ್ತಾ ಇದೆ. ಯಾಕೆಂತಂದರೆ ಇನ್ನೊಬ್ಬರ ಮನೆಯ ಮುಂದೆ ಕಟ್ಟಿದ ನಂತರ ಮುಂದಿನ ದಿನಗಳಲ್ಲಿ ನಿಮಗೆ ಅನ್ನಿಸ್ತದೆ ಸಣ್ಣ ಸಣ್ಣ ಚಿಕ್ಕ ಪುಟ್ಟ ಒಂದು ಏನೋ ಒಂದು ಗಲಭೆ ಆಯಿತು, ಸಣ್ಣ ಪುಟ್ಟ ಏನೋ ಅಲ್ಲಿ ಒಂದು ಮಾಂಸದ ತುಂಡು ಹೋಯಿತು, ಅಥವಾ ನಾಯಿಯೋ ಏನೋ ಬೆಕ್ಕು ಏನೋ ಒಂದು ಮೀನು ಅಥವಾ ತಂದು ಹಾಕ್ತು, ಆಗ ಅದು ಮಲಿನ ಆಗ್ತದೆ. ಮತ್ತು ಆ ಒಂದು ಆರೋಪ ಮುಸ್ಲಿಮರ ಮೇಲೆ ಬರ್ತದೆ. ಮುಸ್ಲಿಮರು ಅದು ಕೋಮು ಗಲಭೆಗಳಿಗೆ ಕಾರಣ ಆಗ್ತದೆ. ಇದೆಲ್ಲವೂ ಕೂಡ ಭವಿಷ್ಯದ ದೃಷ್ಟಿಯಿಂದ ಇದೆಲ್ಲವೂ ಆಗಕೂಡದು ಅಂತಂದರೆ ಯಥಾಸ್ಥಿತಿ ಕಾಪಾಡ್ಕೊಂಡು ಹೋಗಬೇಕು. ಎಲ್ಲಿ ಮುರಿನ ಕಟ್ಟೆ ಇದೆ ಅಲ್ಲೇ ಇರಬೇಕು ಅನ್ನುವಂಥದ್ದು ಬಹುತೇಕ ಇಲ್ಲಿನ ಮುಸ್ಲಿಮರ ಮತ್ತು ಹಿಂದೂಗಳ ಬಹುತೇಕ ಎಲ್ಲರ ಅಭಿಪ್ರಾಯ ಕೂಡ ಅದೇ ಆಗಿದೆ.